ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ಕೊಡ್ತಾ ಇದ್ದೀನಿ. ಅರ್ಧ ಗಂಟೆ ಒಳಗೆ ಈ ಡಿಸೈನನ್ನು ಕಂಪ್ಲೀಟ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರ್ತವೆ ಡಿಸೈನು. 2 ರೀತಿಯ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ. ಫಸ್ಟ್ ಡಿಸೈನ್ಗೆ 6 ದಾರನ ಈ ಥರ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕ್ರೋಶಾ ನೀಡಲ್ ಬಂದು 0.75 mm ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ. 11 ಆದರೂ ನಡೆಯುತ್ತೆ. ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಸೀರೆಗೆ ಮಾಡ್ತಾ ಇದ್ದರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ನೋಡಿ, ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ, ಗ್ಯಾಪ್ ಬೇಡ, ಪಕ್ಕದಲ್ಲೇ ಈ ಥರ ನೀಡಲ್ನ ಚುಚ್ಕೋಬೇಕು. ದಾರನ ಮೇಲೆ ತಂದು 2ರಲ್ಲಿ 1, 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಇಲ್ಲಿಂದ 3 ಚೈನ್ಸ್ ಹಾಕ್ತೀನಿ. ಈ 2 ಚೈನ್ ಮತ್ತು ಕಂಬದ ಮಧ್ಯೆ ಗ್ಯಾಪ್ ಇದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಇವಾಗ ಒಂದು ಪಿಕಾಟ್ ಬರುತ್ತೆ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಪಕ್ಕದಲ್ಲೇ 1 ಪಾಯಿಂಟ್ ಅಷ್ಟು ಗ್ಯಾಪ್ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲಿಂದ 3 ಚೈನ್ಸ್, 2 ಕಂಬಗಳ ಮಧ್ಯೆ ಲಾಕನ್ನು ಮಾಡ್ಕೋತೀನಿ. ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ 2 ಚೈನ್ ಇರೋದ್ರಿಂದ ಈ ಥರ ಬರುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಪಕ್ಕದಲ್ಲೇ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶ ಕಂಬ ಆಯಿತು. ಇವಾಗ 3 ಚೈನ್, ಈ 2 ಕಂಬಗಳ ಮಧ್ಯೆ ಲಾಕನ್ನು ಮಾಡ್ಕೋತೀನಿ. ಈ ಥರ 3 ಕಂಬ ಮತ್ತು ಪಿಕಾಟ್ ಬಂತು. ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ತಗೊಂಡಿದ್ದೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಅದಾದಮೇಲೆ 3 ಚೈನ್ಸ್, ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋತೀನಿ. ಮತ್ತು ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ ಮಾಡ್ಕೋತೀನಿ. ಅದಾದಮೇಲೆ 3 ಚೈನ್ಸ್, ಈ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಒಂದು ಪಿಕಾಟ್ ಬರುತ್ತೆ. ಮತ್ತು ಸೇಮ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಕಂಬ, 3 ಚೈನ್, 2 ಕಂಬಗಳ ಮಧ್ಯೆ ಲಾಕ್. ನೋಡಿ, ಈ ಥರ ಬರಬೇಕು. ಇವಾಗ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡ್ ಹಾಕ್ತೀನಿ. ಬೀಡ್ ಹಾಕಿದ ಮೇಲೆ ಬೀಡ್ ಲಾಕ್ ಮಾಡಿಕೊಂಡು 3 ಚೈನ್, ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ. ಮತ್ತೆ ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ತೀನಿ. ಡಬಲ್ ಕ್ರೋಶ ಕಂಬ ಆದಮೇಲೆ 3 ಚೈನ್ಸ್, ಈ ಗ್ಯಾಪ್ ಒಳಗಡೆ ಲಾಕ್. ಮತ್ತು ಪಕ್ಕದಲ್ಲೇ ಇಲ್ಲೂ ಕೂಡ 3 ಡಬಲ್ ಕ್ರೋಶ ಕಂಬ ಮತ್ತು ಪಿಕಾಟನ್ನು ಮಾಡ್ಕೋತೀನಿ. ಸಿಂಪಲ್ ಆಗಿದೆ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಅರ್ಧ ಗಂಟೆ ಒಳಗೆ ಕಂಪ್ಲೀಟ್ ಆಗುತ್ತೆ. ಈಸಿಯಾಗಿ ಮಾಡಿಕೊಳ್ಳುವಂತಹ ಡಿಸೈನ್. ನೋಡಿ, ಈ ಥರ 3 ಕಂಬ ಮಾಡ್ಕೊಂಡ್ಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡನ್ನು ಹಾಕ್ತೀನಿ.
ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕ್ರೋಶೆ ಕಂಬ, 3 ಚೈನ್ಸ್ ಮತ್ತು ಸೇಮ್ ಇಲ್ಲಿ ಕೂಡ 3 ಕಂಬಗಳನ್ನು ಮಾಡ್ಕೋತೀವಿ. ಓಕೆ ನೋಡಿ, ಈಗ 3 ಡಬಲ್ ಕ್ರೋಶೆ ಕಂಬ ಮತ್ತು ಪಿಕಟನ್ನು ಮಾಡ್ಕೊಂಡ್ಮೇಲೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಹಾಕ್ತೀನಿ. ಬೀಡ್ ಲಾಕ್, ಅದಾದಮೇಲೆ 3 ಚೈನ್ ಮತ್ತೆ ಥ್ರೆಡನ್ನು ಮೇಲ್ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕ್ತೀನಿ. ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಸ್ಟ್ರೇಟಾಗಿ ಇಟ್ಕೋಬೇಕು. ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿಂದ 2 ಚೈನ್ಸ್, ಈ ಗ್ಯಾಪ್ ಒಳಗಡೆಗೆ ಲಾಕ್. ಮತ್ತೆ ಈ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಓಕೆ ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ನೀವು ಸೀರೆ ಪೂರ್ತಿ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಲಾಸ್ಟಲ್ಲಿ 1-2 ಚೈನ್ಸ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಇಲ್ಲಿ 3 ಚೈನ್ ಹಾಕಿದ್ದೀನಲ್ಲ, ಇಲ್ಲಿ ಕುಚ್ಚನ್ನು ಕಟ್ತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಸೆಕೆಂಡ್ ಡಿಸೈನ್ಗೆ ಅರಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಕ್ರೋಶಾ ನೀಡಲ್ ಬಂದು 10 0.75 mm. ಓಕೆ, ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಈ ಥರ ನೀಡಲನ್ನು ಚುಚ್ಚಿ ದಾರನ ಮೇಲೆ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಒಂದು ಕಂಬ ಮಾಡಿಕೊಂಡೆ. ಅದಾದಮೇಲೆ 2 ಚೈನ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಇಲ್ಲಿ ಕಂಬ ಮಾಡ್ಕೊಂಡಿದ್ದೀನಲ್ಲ, ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ನೋಡಿ, ಇವಾಗ ತಂದಾಗ ಸೂಜಿ ಮೇಲೆ 3 ದಾರ ಇದೆ, 2ರಲ್ಲಿ 1 ಮಾಡ್ಕೋತೀನಿ. ಇನ್ನೂ 2 ದಾರ ಉಳಿತು, ಹಾಗೆ ಇರಲಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ಈ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಇರಲಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಮತ್ತೆ ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ಈ ದಾರ ಹಾಗೆ ಇರಲಿ. ಮತ್ತೆ ಸೇಮ್ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೊಂಡು ದಾರನ ತಂದು 2ರಲ್ಲಿ 1, ಮತ್ತೆ ಹಾಗೆ ಇರಲಿ. 4 ಸಲ ಆಯಿತು. 5 ಸಲ ಮಾಡ್ಕೋತೀನಿ ಈ ಥರ. ಇವಾಗ ನೋಡಿ, ಈ ಎಲ್ಲ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡಾಗ ಈ ಥರ ಪಫ್ ಬರುತ್ತೆ ನಮಗೆ. ಈಗ ಥ್ರೆಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಒಂದು ಚಿಕ್ಕ ರೌಂಡ್ ಬೀಡನ್ನು ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲನ್ನು ಚುಚ್ಚಿ ದಾರನ ಮೇಲ್ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1, ಇಲ್ಲಿಂದ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೊಂಡು ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕ್ತೀನಿ. ದಾರನ ತಂದು 2ರಲ್ಲಿ 1 ಮಾಡ್ಕೋತೀನಿ. ಈ 2 ಥ್ರೆಡ್ ಹಾಗೆ ಇರಲಿ. ಮತ್ತೆ ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೋತೀನಿ. ಉಳಿದಿರೋ ಥ್ರೆಡ್ ಹಾಗೆ ಇರಲಿ. ಮತ್ತೆ ಸೇಮ್ ಈ ಥರ 5 ಸಲ ಮಾಡ್ಕೋತೀನಿ ನಾನು. 1-2 ನೀವು ಈ ಥರ ಪಫ್ಗಳನ್ನು ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬೋದು. ಅದಾದಮೇಲೆ ಫಾಸ್ಟಾಗಿ ನೋಡಿ, ಇವಾಗ ಈ ಎಲ್ಲ ಥ್ರೆಡ್ಗಳನ್ನು ಒಟ್ಟಿಗೆ ಈ ಥರ ಎಳ್ಕೊತೀನಿ. ಎಳ್ಕೊಂಡು ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ. ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ಕೋತೀನಿ. ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರನ ಮೇಲೆ ತಂದು
ಎರಡರಲ್ಲಿ ಒಂದು, ನೆಕ್ಸ್ಟ್ ಎರಡರಲ್ಲಿ ಒಂದು, 2 ಚೈನ್ಸ್. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ. ಈ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು, ಈ ಥ್ರೆಡ್ ಹಾಗೆ ಇರಲಿ. ಮತ್ತೆ ಸೇಮ್ ಇಲ್ಲೂ ಕೂಡ 5 ಟೈಮ್ಸ್ ಮಾಡ್ಕೋತೀನಿ. 2 ದಾರನ ಒಂದು ಮಾಡ್ಕೋಬೇಕು. ಇನ್ನೂ ಎಕ್ಸ್ಟ್ರಾ 2 ದಾರ ಇರುತ್ತಲ್ಲ ಅದು ಹಾಗೆ ಬಿಟ್ಕೋಬೇಕು ಮೇಲ್ಗಡೆ. ಈ ಥರ 5 ಟೈಮ್ಸ್ ಮಾಡ್ಕೋತೀನಿ. ಇವಾಗ ಈ ಎಲ್ಲ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋತೀನಿ. ಮಾಡಿಕೊಂಡು ಇದನ್ನು ಕೂಡ ಒಂದ್ಸಲ ಲಾಕ್. ಇಲ್ಲಿಂದ ನಾನಿವಾಗ ಚೈನ್ಗಳನ್ನು ಹಾಕ್ತೀನಿ. 3 ಚೈನ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋತೀನಿ. 3 ಪಫ್ಗಳು ಕಂಪ್ಲೀಟ್ ಆಗಿದೆ. 3 ಚೈನ್ಸ್ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ನೀಡಲ್ನ ಚುಚ್ಚಿ ದಾರ ತಂದು ಡಬಲ್ ಕ್ರೋಶೆ ಕಂಬ, ಇಲ್ಲಿಂದ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೋಬೇಕು. ಈ ಗ್ಯಾಪ್ ಒಳಗಡೆ ಈ ಥರ ಮಾಡ್ಕೋಬೇಕು. ಸೇಮ್ ಈ ಥರ ಮಾಡ್ತಾ ಹೋಗಿ ಇಲ್ಲಿ 5 ಟೈಮ್ಸ್ ಮಾಡ್ತೀನಿ. ಈ ಥರ ನೀವು 1-2 ಪಫ್ಗಳನ್ನು ಮಾಡಿಕೊಂಡ್ರೆ ಆಮೇಲೆ ನೀವು ತುಂಬಾ ಫಾಸ್ಟಾಗಿ ಮಾಡ್ಕೋಬೋದು. ನೋಡಿ, ಈ ಥರ 5 ಟೈಮ್ಸ್ ಆದಮೇಲೆ ಎಲ್ಲ ದಾರನ ಒಟ್ಟಿಗೆ ಈ ಥರ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶೆ ಕಂಬ, ಮತ್ತೆ ಸೇಮ್ ಇದೇ ಥರ ಮಾಡ್ಕೋಬೇಕು. 2 ಚೈನ್ಸ್ ಇದೇ ಥರ ಮಾಡ್ಕೋತೀನಿ. ಇಲ್ಲೂ ಕೂಡ 5 ಟೈಮ್ಸ್. 5 ಟೈಮ್ಸ್ ಆದಮೇಲೆ ಎಲ್ಲ ಥ್ರೆಡ್ಡನ್ನು ಒಟ್ಟಿಗೆ ಈ ಥರ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಇಲ್ಲಿ ನೋಡಿ ಈ ಥರ. ಇವಾಗ ಮತ್ತೆ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಒಂದು ಬೀಡನ್ನು ಹಾಕ್ತೀನಿ. ಬೀಡ್ ಹಾಕಿ ಬೀಡ್ ಲಾಕ್, ಮತ್ತೆ ಈ ಥರ ಇನ್ನೊಂದು ಮಾಡ್ಕೋತೀನಿ. ಇಲ್ಲಿ 3 ಪಫ್ಗಳು ಕಂಪ್ಲೀಟ್ ಆಯಿತು. ಇವಾಗ ಮತ್ತೆ ಇಲ್ಲಿಂದ 3 ಚೈನ್ ಹಾಕೋತೀನಿ. ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿ ಇಟ್ಕೊಂಡು ಕಂಬ ಮಾಡ್ಕೋತೀನಿ, ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ 2 ಚೈನ್ಸ್, ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಇದೇ ಥರ ಪಫ್ಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿ 3 ಹಾಕಬೇಕಂತೇನಿಲ್ಲ, 2 ಬೇಕಿದ್ರೂ ಹಾಕ್ಬೋದು. ಇಲ್ಲಾಂದರೆ ಒಂದಾದಮೇಲೆ ಕೂಡ ಕುಚ್ಚು ಬರೋ ಥರ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಹಾಕ್ಕೊಳ್ಳಿ. ಯಾವ ಥರ ಚೇಂಜಸ್ ಬೇಕೋ ಆ ಥರ ಮಾಡಿ ಹಾಕ್ಕೋಬೋದು. ಹೀಗೆ ಹಾಕಬೇಕಂತೇನಿಲ್ಲ, ಒಂದು ಐಡಿಯಾ ಕೊಟ್ಟಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಳ್ಳಿ. ಇಲ್ಲೂ ಕೂಡ 3 ಮಾಡ್ಕೋತೀನಿ ಇದೇ ಥರ. ಈ ಥರ ಪೂರ್ತಿ ಸೀರೆನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಿದ್ದೀನಿ. ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಈ 3 ಚೈನ್ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋತೀನಿ. ಲಾಸ್ಟಲ್ಲಿ 2 ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು. ಅದು ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚು ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟೋದಕ್ಕೆ 127 ದಾರ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಮಾಡ್ಕೊಳ್ಳಿ. ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಒಂದೇ ಸ್ಟೆಪ್ಪಲ್ಲಿ ಮಾಡ್ಕೊಳ್ಳುವಂತಹ ಡಿಸೈನ್ ಸಿಂಪಲ್ ಆಗಿದೆ. ಅರ್ಜೆಂಟ್ಗೆ ಒಂದು ಸೀರೆ ಕುಚ್ಚು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನ್ಗೆ ಒಂದು 350 ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇವತ್ತಿನ ಈ 2 ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.